ನಮಸ್ಕಾರ ಫ್ರೆಂಡ್ಸ್. ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಏನಂದರೆ ಡಿಫ್ರೆನ್ಸ್ ಬಿಟ್ವೀನ್ ಸೆಂಟ್ರಲೈಸ್ ಆ್ಯಂಡ್ ಡಿಸೆಂಟ್ರಲೈಸ್ ಪ್ರಾಜೆಕ್ಟ್. ಸೆಂಟ್ರಲೈಸ್ ಮತ್ತು ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ಗಳ ನಡುವಿನ ವ್ಯತ್ಯಾಸ ಏನನ್ನೋದನ್ನು ಇವತ್ತು ನಾವು ಸ್ವಲ್ಪ ಇಲ್ಲೇ ಅರ್ಥ ಮಾಡ್ಕೊಳ್ಳೋಣ. ಪರಿವರ್ತನೆ ಜಗದ ನಿಯಮ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಪ್ರೋಗ್ರೆಸ್ ಈಸ್ ಇಂಪಾಸಿಬಲ್ ವಿದೌಟ್ ಚೇಂಜ್ ಅಂತ ಕೂಡ ನಾವು ಸಾಕಷ್ಟು ಕಡೆ ಓದಿರ್ತೀವಿ. ಬದಲಾವಣೆ ಅನ್ನೋದೇನಿದೆಯಲ್ಲ ಫ್ರೆಂಡ್ಸ್, ಪ್ರತಿಯೊಂದು ಕ್ಷೇತ್ರದಲ್ಲಿ ಅದು ತುಂಬ ಮುಖ್ಯವಾಗಿರ್ತದೆ. ಇಲ್ಲಿ ಕೂಡ ಇವತ್ತು ಸಾಕಷ್ಟು ವಿಷಯಗಳನ್ನು ನಾವು ನೋಡಿದಾಗ, ಇವತ್ತು ಜಗತ್ತಿನ ಮೊಟ್ಟ ಮೊದಲು ಕಾರು ತಯಾರಾದ ಸಮಯಕ್ಕಿಂತನೂ ಇವಾಗಿನ ನಾವು ಸೂಪರ್ ಕಾರ್ಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಆ ಒಂದು ಕ್ಷೇತ್ರದಲ್ಲಿ ಎಷ್ಟು ಬದಲಾವಣೆಗಳು ಆಗಿದಾವಂತೇಳಿ. ಅದೇ ರೀತಿ ಪ್ರತಿಯೊಂದು ಕ್ಷೇತ್ರನೂ ಕೂಡ, ಈಗ ಫಸ್ಟ್ ಟ್ರೈನನ್ನು ನಾವು ನೋಡಿದಾಗ ಅದು ಯಾವ ಥರ ಇತ್ತು, ಉಗಿಬಂಡಿ. ಇವತ್ತು ನಾವು ಬುಲೆಟ್ ಟ್ರೈನ್ಗಳನ್ನು ನಾವು ನೋಡಿದಾಗ ಆ ಕ್ಷೇತ್ರದಲ್ಲಿ ಆಗಿರುವಂಥ ಬದಲಾವಣೆಗಳು ನಮಗೆ ಗಮನಕ್ಕೆ ಬರ್ತದೆ. ಅದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಕಾಲಕ್ಕೆ ಬದಲಾವಣೆಗಳು ಆಗ್ತಾನೆ ಬಂದಿದ್ದಾವೆ. ಆಮೇಲೆ ಅದನ್ನೆಲ್ಲನೂ ನಾವು ಅಡಾಪ್ಟ್ ಮಾಡ್ಕೊತಾನೆ ಬಂದಿದ್ದೀವಿ. ಅದೆಲ್ಲ ಅಡಾಪ್ಟ್ ಮಾಡೋದರಿಂದನೇ ನಮ್ಮ ಒಂದು ಗ್ರೋತ್ ಆಗಲಿಕ್ಕೆ, ನಮ್ಮ ಜೀವನದಲ್ಲಿ ಬೆಳೀಲಿಕ್ಕೆ ನಾವು ಸಾಧ್ಯವಾಗ್ತದೆ. ಹಾಗಾಗಿ ಇವತ್ತು ನಾವು ಸಾಕಷ್ಟು ಪ್ರಾಜೆಕ್ಟ್ಸ್ಗಳಲ್ಲಿ ವರ್ಕ್ ಮಾಡ್ತೇವೆ. ಅದರಲ್ಲಿ ಸೆಂಟ್ರಲೈಸ್ ಪ್ರಾಜೆಕ್ಟ್ಗಳನ್ನು ಸುಮಾರು ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೀವಿ. ಈಗೂ ಕೂಡ ಸೆಂಟ್ರಲೈಸ್ ಪ್ರಾಜೆಕ್ಟ್ಗಳು ಮಾರ್ಕೆಟಲ್ಲಿ ನಡೀತಾನೆ ಇದ್ದಾವೆ. ಆದರೆ ಸೆಂಟ್ರಲೈಸ್ ಪ್ರಾಜೆಕ್ಟ್ಗಳಲ್ಲಿ ಆಗಿರುವಂಥ ಕೆಲವೊಂದು ಬದಲಾವಣೆಗಳು ಅಥವಾ ಅಲ್ಲಿ ಇರುವಂಥ ಕೆಲವು ತೊಂದರೆಗಳಿಗೆ ಸೊಲ್ಯೂಷನ್ ಆಗಿ, ಪರಿಹಾರವಾಗಿ ಡಿಸೆಂಟ್ರಲೈಸ್ ವ್ಯವಸ್ಥೆ ನಮಗೆ ಯಾವ ಥರ ಹೆಲ್ಪ್ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ವಿಡಿಯೋವನ್ನು ನಾನಿಲ್ಲಿ ಮಾಡಿದ್ದೀನಿ. ಫ್ರೆಂಡ್ಸ್, ಸಾಕಷ್ಟು ನಾವು ನೋಡಿದಾಗ ಏನಿರುತ್ತೆ, ಸೆಂಟ್ರಲೈಸ್ ಪ್ರಾಜೆಕ್ಟ್ಗಳಲ್ಲಿ ಕಂಪನಿ ಸಿಸ್ಟಮಲ್ಲಿ ವರ್ಕ್ ಆಗ್ತದೆ. ಕಂಪನಿ ಇರ್ತದೆ, ಕಂಪನಿಗೆ ಒಬ್ಬರು ಓನರ್ ಅಂತ ಇರ್ತಾರೆ, ಅವ್ರ ಕಂಟ್ರೋಲಲ್ಲಿ ಎಲ್ಲ ಕೂಡ ಇರ್ತದೆ ಅಲ್ಲಿ. ಅಂದರೆ ಕಮ್ಯುನಿಟಿ ಕಂಟ್ರೋಲಲ್ಲಿ ಏನೂ ಇರೋದಿಲ್ಲ, ಎಲ್ಲ ಕಂಪನಿಯ ಓನರ್ಸ್ ಅಥವಾ ಪಾರ್ಟ್ನರ್ಸ್ ಕಂಟ್ರೋಲಲ್ಲಿ ಎಲ್ಲನೂ ಇರ್ತದೆ. ಆ ಮಾಡಲಲ್ಲಿ ಸೆಂಟ್ರಲೈಸ್ ಸಿಸ್ಟಮ್ ವರ್ಕ್ ಮಾಡ್ತದೆ. ಅದಕ್ಕೆ ನಾವು ಕೇಂದ್ರೀಕೃತ ವ್ಯವಸ್ಥೆ ಅಂತ ಕರಿತೀವಿ. ಡಿಸೆಂಟ್ರಲೈಸ್ ಅಂದರೆ ವಿಕೇಂದ್ರೀಕೃತ ವ್ಯವಸ್ಥೆ. ಹಾಗಾದರೆ ಡಿಸೆಂಟ್ರಲೈಸ್ ಸಿಸ್ಟಮ್ ಏನಿರ್ತದೆ ಅಂದರೆ, ಒಂದು ಪ್ರಾಜೆಕ್ಟ್, ಅದು ಯಾವುದೇ ಕಂಪನಿ ಇರೋದಿಲ್ಲ. ಒಂದು ಪ್ರಾಜೆಕ್ಟನ್ನು ಒಬ್ಬ ಡೆವಲಪರ್ಸನ್ನು ಡೆವಲಪ್ ಮಾಡಿ ತನ್ನ ಓನರ್ಶಿಪ್ಪನ್ನು ಅಲ್ಲಿಂದ ರಿನೌನ್ಸ್ ಮಾಡಿರ್ತಾರೆ. ಅಂದರೆ ತನ್ನ ಓನರ್ಶಿಪ್ಪನ್ನು ತ್ಯಜಿಸಿರ್ತಾರೆ. ಯಾವುದೇ ರೀತಿಯಿಂದ ಓನರ್ಶಿಪ್ ಕಂಟ್ರೋಲನ್ನು ತನ್ನ ಬಳಿ ಇಟ್ಕೊಂಡಿರೋಂಗಿಲ್ಲ. ಇದು ವ್ಯತ್ಯಾಸ ನಮಗೆ ಸೆಂಟ್ರಲೈಸ್ ಮತ್ತು ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ಗಳಲ್ಲಿ. ಅಂದರೆ ಅಲ್ಲಿ ಓನರ್ ಎಲ್ಲನೂ ಮ್ಯಾನೇಜ್ ಮಾಡ್ತಾರೆ, ಇಲ್ಲಿ ಎಂಟೈರ್ ಕಮ್ಯುನಿಟಿ ಈ ಪ್ರಾಜೆಕ್ಟನ್ನು ಡ್ರೈವ್ ಮಾಡ್ತಾರೆ. ಈ ಪ್ರಾಜೆಕ್ಟನ್ನು ಅವರು ಬೆಳೆಸ್ತಾರೆ. ಅಂದರೆ ಎಲ್ಲ ಕಮ್ಯುನಿಟಿ ಕಂಟ್ರೋಲಲ್ಲಿ ಇರ್ತದೆ. ಏನೇ ಸರಿಯಾದ ಬದಲಾವಣೆ ಅದರಲ್ಲಿ ತೊಗೊಂಡು ಬರಬೇಕಂದ್ರೂ ವೋಟಿಂಗ್ ಸಿಸ್ಟಮ್ ಇರ್ತದೆ. ಆ ವೋಟಿಂಗ್ ಸಿಸ್ಟಮ್ ಮುಖಾಂತರ ಕೆಲವೊಂದು ಚೇಂಜಸ್ ಕೂಡ ಅಲ್ಲೇ ತೊಗೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇ ಒಂದು ಮುಖ್ಯ ಏನಂದರೆ ಕಾರಣ ಅಲ್ಲಿ, ಯುವರ್ ಫಂಡ್ಸ್ ಆರ್ ಇನ್ ಕಂಪನೀಸ್ ಕಸ್ಟಡಿ ಆರ್ ಇನ್ ಕಂಪನೀಸ್ ಕಂಟ್ರೋಲ್. ನೀವೇನೇ ಅಲ್ಲಿ ಪರ್ಚೇಸ್ ಮಾಡಿದರೆ ಅಥವಾ ಏನೋ ಒಂದು ನೀವು ಹೂಡಿಕೆ ಅಂತ ಮಾಡಿದಾಗ ನಿಮ್ಮ ಎಂಟೈರ್ ಫಂಡ್ ಏನಿರ್ತದಲ್ಲ ಅದು ಕಂಪನಿ ಕಂಟ್ರೋಲಲ್ಲಿ ಇರ್ತದೆ, ಅಥವಾ ನೀವು ಕಂಪನಿ ಅಕೌಂಟಲ್ಲಿ ಅದನ್ನು ನೀವು ಟ್ರಾನ್ಸ್ಫರ್ ಮಾಡಿರ್ತೀರ. ಹಾಗಾಗಿ ಅದು ಅವ್ರ ಕಂಟ್ರೋಲಲ್ಲಿ ಇರ್ತದೆ. ಇಲ್ಲಿ ಡಿಸೆಂಟ್ರಲೈಸ್ ವ್ಯವಸ್ಥೆಯಲ್ಲಿ ಏನಿರ್ತದೆ ಅಂದರೆ, ಯುವರ್ ಫಂಡ್ಸ್ ಆರ್ ಇನ್ ಯುವರ್ ಓನ್ ಕಸ್ಟಡಿ. ನಿಮ್ಮ ಓನ್ ಕಂಟ್ರೋಲಲ್ಲಿ ಇರ್ತದೆ, ನಿಮ್ಮ ವ್ಯಾಲೆಟಲ್ಲಿ ಇರ್ತದೆ. ನಿಮ್ಮ ಫಂಡ್ಸನ್ನು ನೀವು ತೊಗೊಳ್ಳಿಕ್ಕೆ ಯಾರಿಗೂ ಕಾಯಬೇಕಾಗಿಲ್ಲ. ಎನಿ ಟೈಮ್ ನೀವೇನಿದೆಯಲ್ಲ ನಿಮ್ಮ ಪ್ರಿನ್ಸಿಪಲನ್ನು ನೀವು ಅಲ್ಲಿಂದ ತಗೊಳ್ಳುವಂಥ ವ್ಯವಸ್ಥೆ ಇರ್ತದೆ. ಇಲ್ಲಿ ಸೆಂಟ್ರಲೈಸ್ ಸಿಸ್ಟಮಲ್ಲಿ ಏನಿರ್ತದೆ, ಯುವರ್ ಪ್ರಿನ್ಸಿಪಲ್ ಈಸ್ ಪರ್ಮನೆಂಟ್ಲಿ ಲಾಕ್ಡ್. ಅದು ಪರ್ಮನೆಂಟ್ಲಿ ಲಾಕ್ ಇರ್ತದೆ. ಅಂದರೆ ನಿಮಗೆ ಒಮ್ಮೆ ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಅಲ್ಲಿಂದ ನಿಮಗೆ ಮತ್ತೆ ಕಂಪನಿ ನಿಮಗೆ ವಿಡ್ರಾಲ್ ಅಥವಾ ಪೇಔಟ್ ಕೊಡುವವರೆಗೆ ನಿಮಗೆ ನಿಮ್ಮ ಪ್ರಿನ್ಸಿಪಲನ್ನು ತಗೊಳ್ಳುವಂಥ ಯಾವ ಆಪ್ಷನ್ನು ಅಲ್ಲೇ ಅವೈಲೇಬಲ್ ಇರೋದಿಲ್ಲ. ಆದರೆ ಡಿಸೆಂಟ್ರಲೈಸ್ ಸಿಸ್ಟಮಲ್ಲಿ ಏನಿರ್ತದೆ ಅಂದರೆ, ನೋ ಲಾಕಿನ್, ಎನಿ ಟೈಮ್ ವಿಡ್ರಾಲ್ ಇರ್ತದೆ. ಅಂದರೆ ನಿಮ್ಮ ಪ್ರಿನ್ಸಿಪಲ್ ಮೇಲೆ ಯಾವುದೇ ಲಾಕಿನ್ ಇರೋದಿಲ್ಲ. ನೀವು ಎನಿ ಟೈಮ್ ಅದನ್ನು ಅಲ್ಲಿಂದ ನಿಮ್ಮ ಪ್ರಿನ್ಸಿಪಲನ್ನು ನೀವು ಅಲ್ಲಿಂದ ವಿಡ್ರಾ ಮಾಡುವಂಥ ಒಂದು ಅವಕಾಶ ಇರ್ತದೆ. ಅದೇ ರೀತಿ ನಮಗೆ ನೋ ಇನ್ಕಮ್ ಸೋರ್ಸಸ್. ಸೆಂಟ್ರಲೈಸ್ ಸಿಸ್ಟಮಲ್ಲಿ ಏನಿರ್ತದೆ, ಇನ್ಕಮ್ ಸೋರ್ಸಲ್ಲಿ ಯಾವುದು ಹೆಚ್ಚಿಗೆ ಇರೋದಿಲ್ಲ. ನಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನಮ್ಮ ಫಂಡ್ ಏನಿರ್ತದಲ್ಲ ಅದರ ಮೇಲೇ ಅವರೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ನೋ ಇನ್ಕಮ್ ಸೋರ್ಸಸ್, ಡಿಸ್ಟ್ರಿಬ್ಯೂಷನ್ ಆನ್ ಯುವರ್ ಫಂಡ್ಸ್ ಓನ್ಲಿ. ಅಂದರೆ ನಮ್ಮ ಏನು ಫಂಡ್ ಇರ್ತದೆ ಆ ಫಂಡಲ್ಲೇ ಅವ್ರು ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗಾಗಿ ಏನಿರ್ತದೆ, ಅವ್ರ ಹತ್ರ ಅಲ್ಲಿ ಯಾವುದೇ ರೀತಿಯಿಂದ
ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಯಾವುದೇ ಒಂದು ಇನ್ಕಮ್ ಸೋರ್ಸ್ ಇರೋದಿಲ್ಲ. ಆದರೆ ಡಿಸೆಂಟ್ರಲೈಸ್ ಸಿಸ್ಟಮಲ್ಲಿ ಏನಿರ್ತದೆ, ನೋ ಡಿಸ್ಟ್ರಿಬ್ಯೂಷನ್ ಆನ್ ಯುವರ್ ಫಂಡ್ಸ್, ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಯಾವುದೇ ರೀತಿಯಿಂದ ಡಿಸ್ಟ್ರಿಬ್ಯೂಷನಲ್ಲಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಿಮ್ಮ ಪ್ರಿನ್ಸಿಪಲ್ ಅನ್ನೋರು ನಿಮಗೆ ಬ್ಯಾಕ್ ಕೊಡೋದರಲ್ಲಿ ಅಥವಾ ರಿಟರ್ನ್ ಕೊಡೋದರಲ್ಲಿ ಅವ್ರಿಗೇನು ತೊಂದರೆ ಇರೋದಿಲ್ಲ. ಆಮೇಲೆ ಸೆಂಟ್ರಲೈಸ್ ಸಿಸ್ಟಮಲ್ಲಿ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಪ್ಯಾಕೇಜ್ ಸಿಸ್ಟಮಲ್ಲಿ ವರ್ಕ್ ಮಾಡ್ತಾರೆ. ಅಂದರೆ $300, $500, $1000 ಈ ಥರ ನೀವು ಪ್ಯಾಕೇಜಸನ್ನು ಪೇ ಮಾಡಬೇಕು. ಆಮೇಲೆ ಯಾರು ಹೆಚ್ಚಿಗೆ ಅಮೌಂಟಿನ ಪ್ಯಾಕೇಜನ್ನು ಪರ್ಚೇಸ್ ಮಾಡ್ತಾರೆ ಆ ಪ್ಯಾಕೇಜ್ ಪ್ರಕಾರ ಅವ್ರಿಗೆ ಹೆಚ್ಚು ಸರ್ವೀಸಸ್ ಅಂದರೆ ಹೆಚ್ಚು ಫೆಸಿಲಿಟೀಸ್ ಅನ್ನು ಅವರಿಗೆ ಪ್ರೊವೈಡ್ ಮಾಡ್ತಾರೆ. ಆದರೆ ಡಿಸೆಂಟ್ರಲೈಸ್ ಸಿಸ್ಟಮಲ್ಲಿ ಏನಿರ್ತದೆ ಅಂದರೆ ನೋ ಪ್ಯಾಕೇಜ್ ಸಿಸ್ಟಮ್. ನೀವು ಕೇವಲ $1 ಕೂಡ ಅಲ್ಲಿ ನಿಮ್ಮ ಜರ್ನಿ ಪ್ರಾರಂಭ ಮಾಡ್ಬೋದು. ಆಮೇಲೆ ಸೇಮ್ ಯೂನಿಫಾರ್ಮ್ ಸಿಸ್ಟಮ್ ಇರ್ತದೆ. ಅಂದರೆ $1 ಬಂದವರಿಗೂ ಸೇಮ್ ಬೆನಿಫಿಟ್, $1000 ಬಂದವರಿಗೂ ಸೇಮ್ ಬೆನಿಫಿಟನ್ನು ನಾವಲ್ಲಿ ನೋಡ್ಬೋದು. ಆಮೇಲೆ ಸೆಂಟ್ರಲೈಸ್ ಸಿಸ್ಟಮಲ್ಲಿ ಏನಿರ್ತದೆ 2x 3x ರಿವಾರ್ಡ್ ಮಾತ್ರ ನಾವಲ್ಲಿ ತೊಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. 2x 3x ಆದ ತಕ್ಷಣವೇ ಮತ್ತೆ ನಾವಲ್ಲಿ ರಿನ್ಯೂವಲ್ ಮಾಡಬೇಕು. ಆದರೆ ಇಲ್ಲೇನಿದೆ ಡಿಸೆಂಟ್ರಲೈಸ್ ಸಿಸ್ಟಮಲ್ಲಿ ಯಾವುದೇ ರೀತಿಯಿಂದ ನಿಮಗೆ 2x 3x ಫಾರ್ಮುಲಾ ಇಲ್ಲಿ ಇರೋದಿಲ್ಲ. ನಿಮ್ಮ ರಿವಾರ್ಡ್ಸನ್ನು ನೀವು ಅನ್ಲಿಮಿಟೆಡ್ ಟೈಮ್ ನೀವಲ್ಲಿ ತೊಗೊಳ್ತಾ ಇರ್ಬೋದು. ಸೆಂಟ್ರಲೈಸ್ ಸಿಸ್ಟಮಲ್ಲಿ ಏನಿರ್ತದೆ, ಇನ್ನೊಂದು ಪೇಔಟ್ ಕೊಡುವಂಥ ಸಿಸ್ಟಮು ವೀಕ್ಲಿ, ಫೋರ್ಟ್ನೈಟ್ಲಿ, ಮಂತ್ಲಿ ಅಂತ ಇರ್ತದೆ. ಪೇಔಟ್ ಸಿಸ್ಟಮ್ ಅಂದರೆ ವಾರಕ್ಕೊಮ್ಮೆ, 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆಗೆ ಮಾತ್ರ ನೀವು ಕಂಪನಿ ಕೊಟ್ಟಾಗ ನಾವು ಪೇಮೆಂಟ್ ತೊಗೋಬೇಕಾಗ್ತದೆ. ಆದರೆ ಡಿಸೆಂಟ್ರಲೈಸ್ ಸಿಸ್ಟಮಲ್ಲಿ ನೋ ಪೇಔಟ್ ಡೇಟ್ ಆ್ಯಂಡ್ ಟೈಮ್. ಈ ಯಾವುದೇ ಡೇಟ್ ಟೈಮ್ ಪರ್ಟಿಕ್ಯುಲರ್ ಡೇಟ್ ಆ್ಯಂಡ್ ಟೈಮ್ ಇರೋದಿಲ್ಲ. 24/7 ನಿಮಗೆ ಇಷ್ಟ ಬಂದಾಗ ನೀವು ಅಲ್ಲಿಂದ ವಿಡ್ರಾಲನ್ನು ಮಾಡ್ಕೋಬೋದು. ಸೆಂಟ್ರಲೈಸ್ ಸಿಸ್ಟಮಲ್ಲಿ ರಿನ್ಯೂವಲ್ ಸಿಸ್ಟಮ್ ಇರ್ತದೆ. ನೀವು 2x 3x ಆದಮೇಲೆ ಮತ್ತೆ ನೀವು ರಿನ್ಯೂ ಮಾಡಬೇಕು ಅಂತ ಇರ್ತದೆ. ಡಿಸೆಂಟ್ರಲೈಸ್ ಸಿಸ್ಟಮಲ್ಲಿ ಯಾವುದೇ ರೀತಿಯಿಂದ ನಿಮಗೆ ರಿನ್ಯೂವಲ್ ಆಪ್ಷನ್ ಇರೋದಿಲ್ಲ. ರಿನ್ಯೂವಲ್ ಮಾಡಬೇಕಂತ ಏನು ನಮಗೆ ಕಂಪಲ್ಸರಿ ಇರೋದಿಲ್ಲ. ನೆಕ್ಸ್ಟ್ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದರೆ, ಸೆಂಟ್ರಲೈಸ್ ಸಿಸ್ಟಮಲ್ಲಿ ನಾವು KYC ಪ್ರೊವೈಡ್ ಮಾಡಬೇಕಾಗ್ತದೆ. ಡಿಸೆಂಟ್ರಲೈಸ್ ಸಿಸ್ಟಮ್ಗಳಲ್ಲಿ ನಾವು ನೋ ನೀಡ್ ಆಫ್ KYC, ನೀವು ಯಾವುದೇ ರೀತಿಯಿಂದ KYC ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಸೆಂಟ್ರಲೈಸ್ ಪ್ರಾಜೆಕ್ಟು ಹೆಚ್ಚಿಗೆ ವೆಬ್ ಬೇಸ್ಡ್ ಪ್ರಾಜೆಕ್ಟ್ ಇರ್ತವೆ. ಎಲ್ಲ ವೆಬ್ಸೈಟ್ ಮುಖಾಂತರನೇ ಇನ್ಫಾರ್ಮೇಷನ್ ಕೊಡೋದು, ಅದರ ಮುಖಾಂತರನೇ ಎಲ್ಲನೂ ಕೆಲಸ ನಡೀತಾ ಇರ್ತದೆ. ಒಂದು ದಿವಸ ವೆಬ್ಸೈಟಲ್ಲಿ ಏನಾದರೂ ಸಮಸ್ಯೆ ಆಯಿತಂದರೆ ಡಾಟಾ ಕೂಡ ನಮ್ಮದಲ್ಲಿ ಇರೇಸ್ ಆಗಿಬಿಡ್ತದೆ, ಡಾಟಾ ವ್ಯಾನಿಷ್ ಆಗುತ್ತೆ. ಅದು ತುಂಬ ಸಮಸ್ಯೆಗಳು ಕೆಲವೊಂದು ಕಂಪನಿಗಳು ಅನುಭವಿಸ್ತವೆ. ಆದರೆ ಡಿಸೆಂಟ್ರಲೈಸ್ ಸಿಸ್ಟಮಲ್ಲಿ ಏನಿರ್ತದೆ ಅಂದರೆ ಎಲ್ಲ ಬ್ಲಾಕ್ ಚೈನ್ ಬೇಸ್ಡ್ ಪ್ರಾಜೆಕ್ಟ್ಸ್ ಇರ್ತವೆ. ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಬ್ಲಾಕ್ ಚೈನಲ್ಲಿ ರೆಕಾರ್ಡ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಒಮ್ಮೆ ಬ್ಲಾಕ್ ಚೈನಲ್ಲಿ ರೆಕಾರ್ಡ್ ಆದಂಥ ಇನ್ಫಾರ್ಮೇಷನ್ ಅದು ಹ್ಯಾಕ್ ಮಾಡೋಕ್ಕಾಗಲಿ, ಡಿಲೀಟ್ ಮಾಡೋಕ್ಕಾಗಲಿ ಅಥವಾ ಎಡಿಟ್ ಮಾಡೋಕ್ಕೆ ಬರುವುದಿಲ್ಲ. ಇದು ಒಂದು ಅದರದ್ದು ಸಾಲ್ಯೂಷನ್ ಅಂತ ನಾವು ಹೇಳ್ಬೋದು. ಸೆಂಟ್ರಲೈಸ್ ಸಿಸ್ಟಮಲ್ಲಿ ಏನಿದೆ, ನೋ ಟ್ರಾನ್ಸ್ಪರೆನ್ಸಿ, ಯಾವುದೇ ರೀತಿಯಿಂದ ಒಂದು ಟ್ರಾನ್ಸ್ಪರೆನ್ಸಿಯಲ್ಲೇ ಇರುವುದಿಲ್ಲ. ಆದರೆ ಡಿಸೆಂಟ್ರಲೈಸ್ ಸಿಸ್ಟಮ್ಗಳಲ್ಲಿ 100% ಟ್ರಾನ್ಸ್ಪರೆನ್ಸಿಯನ್ನು ನೀವು ನೋಡ್ಬೋದು. ಈಚ್ ಆ್ಯಂಡ್ ಎವ್ರಿ ಥಿಂಗ್ ಅವ್ರದ್ದು ಓಪನ್ ಸೋರ್ಸ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಇರ್ತದೆ. ನೀವು ಹೋಗಿ ಎಲ್ಲ ಕಡೆ ಅದನ್ನು ಚೆಕ್ ಮಾಡಿ ಕೂಡ ನೀವು ನೋಡುವಂಥ ವ್ಯವಸ್ಥೆ ಇರ್ತದೆ. ಬ್ಲಾಕ್ ಚೈನ್ಗಳಲ್ಲಿ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಕೂಡ ನೀವು ಅಲ್ಲಿ ಚೆಕ್ ಮಾಡೋದ್ರಿಂದ ನಿಮಗೆ ಬಹಳ ಒಂದು ಮಟ್ಟಿಗೆ ಅಲ್ಲೇ ಟ್ರಾನ್ಸ್ಪರೆನ್ಸಿಯನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ಆಮೇಲೆ ಸೆಂಟ್ರಲೈಸ್ ಪ್ರಾಜೆಕ್ಟ್ಗಳು ಏನಿರ್ತಾವೆ ಅಂದರೆ ಲೋಕಲ್ ಎಕ್ಸಿಸ್ಟೆನ್ಸ್ ಇರ್ತದೆ ಅವ್ರದ್ದು. ಅಂದರೆ ಕೆಲವೇ ಸ್ಟೇಟ್ಗಳಲ್ಲಿ ಅವ್ರದ್ದು ರೀಚ್ ಇರುತ್ತೆ, ಕೆಲವೇ ಸ್ಟೇಟ್ಗಳಲ್ಲಿ ಅವ್ರದ್ದು ಕೆಲಸ ಇರೋದರಿಂದ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಜನ್ರೇಟ್ ಮಾಡೋಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಆದರೆ ಬ್ಲಾಕ್ ಚೈನ್ ಡಿಸೆಂಟ್ರಲೈಸ್ ಸಿಸ್ಟಮ್ ಏನಿದೆ ಅಂದರೆ ಗ್ಲೋಬಲ್ ಎಕ್ಸಿಸ್ಟೆನ್ಸ್ ಇರ್ತದೆ. ಇವರು ವರ್ಲ್ಡ್ ವೈಡ್ ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಆಮೇಲೆ ಪೇಔಟ್ಸ್ಗಳಲ್ಲಿ ಸೆಂಟ್ರಲೈಸ್ ಸಿಸ್ಟಮಲ್ಲಿ ಏನಿರ್ತದೆ ಅಂದರೆ ಕ್ಯಾಪಿಂಗ್ ಇರ್ತದೆ. ಅಂದರೆ ತಿಂಗಳಿಗೆ ಇಷ್ಟು, ವಾರಕ್ಕೆ ಇಷ್ಟು ಅಂತ ಒಂದು ಕ್ಯಾಪಿಂಗ್ ಸಿಸ್ಟಮ್ ಇರ್ತದೆ ಇಲ್ಲಿ. ಹಾಗಾಗಿ ಅಲ್ಲಿ ಏನು ಮಾಡ್ತಾರೆ, ಜನ ಮಲ್ಟಿಪಲ್ IDಸನ್ನು ಹಾಕ್ಕೊಂಡು ಅದರಲ್ಲಿ ಹೆಚ್ಚು ಒಂದು ಇನ್ಕಮ್ ತೊಗೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅದೇ ಡಿಸೆಂಟ್ರಲೈಸ್ ಸಿಸ್ಟಮಲ್ಲಿ ನೋ ಅಪ್ಪರ್ ಕ್ಯಾಪಿಂಗ್, ಅನ್ಲಿಮಿಟೆಡ್ ರಿವಾರ್ಡ್ಸ್ ಇನ್ ಸಿಂಗಲ್ ಅಕೌಂಟ್. ಇಲ್ಲಿ ಒಂದೇ ಅಕೌಂಟಲ್ಲಿ ನೀವು ಅನ್ಲಿಮಿಟೆಡ್ ರಿವಾರ್ಡನ್ನು ಅರ್ನ್ ಮಾಡ್ಬೋದು. ಯಾಕಂದರೆ ಯಾವುದೇ ರೀತಿಯಿಂದ ಕ್ಯಾಪಿಂಗ್ ಸಿಸ್ಟಮು ಇಲ್ಲಿ ಇರೋದಿಲ್ಲ. ಸೆಂಟ್ರಲೈಸ್ ಸಿಸ್ಟಮ್ಗಳು ಏನಾಗ್ತವೆ ಇನ್ನೊಂದಂದರೆ, ಮೋಸ್ಟ್ಲಿ ಅವರೆಲ್ಲ ಓಲ್ಡ್ ಮೆಥಡು, ಟ್ರೆಡಿಷ್ನಲ್ ಮೆಥಡ್ಸನ್ನು ಫಾಲೋ ಮಾಡ್ತಾ ಇರ್ತಾರೆ. ಹಾಗಾಗಿ ಬಿಸ್ನೆಸ್ಸು ಸ್ಲೋ ಆಗಿ ಅವರಿಗೆ ಬರೋ ಚಾನ್ಸಸ್ ಇರ್ತದೆ. ಬಿಸ್ನೆಸ್ ಸ್ಲೋ ಆಗಿ ಬರೋದರಿಂದ ಕಂಪನಿ ಗ್ರೋತ್ ಕೂಡ ಸ್ಲೋ ಆಗಿ ಒಂದಿನ ಒಂದು ಸಮಸ್ಯೆ ಅದು ಅನುಭವಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆಲ್ಲನೂ ಒಂದು ಅದು ದಾರಿ ಆಗ್ತದೆ. ಡಿಸೆಂಟ್ರಲೈಸ್ ಸಿಸ್ಟಮ್ಗಳು ಏನಿದಾವೆ ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಲೇಟೆಸ್ಟ್ ಟೆಕ್ನಾಲಜಿ, ಅಪ್ಕಮಿಂಗ್ ಫ್ಯೂಚರ್ ಟೆಕ್ನಾಲಜಿ ಜೊತೆ ವರ್ಕ್ ಮಾಡ್ತಾ ಇರೋದ್ರಿಂದ
ಜನರ ಒಂದು ಆಸಕ್ತಿ ಆ ಒಂದು ಸೆಕ್ಟರ್ಗಳಲ್ಲಿ ಇರೋದರಿಂದ ಅದು ತುಂಬ ಫಾಸ್ಟಾಗಿ ಡೆವಲಪ್ ಆಗಲಿಕ್ಕೆ ಅವ್ರಿಗೆ ಹೆಲ್ಪ್ ಆಗ್ತದೆ. ಆಮೇಲೆ ಮಲ್ಟಿಪಲ್ ಕಂಟ್ರೀಸ್ಗಳಲ್ಲಿ ಆಪ್ರೇಟ್ ಆಗ್ತಾ ಇರೋದರಿಂದ ಒಂದು ಹ್ಯೂಜ್ ಕಮ್ಯುನಿಟಿಯನ್ನು ಬಹಳ ಕಡಿಮೆ ಟೈಮಲ್ಲಿ ಅವರು ಗ್ಯಾದರ್ ಮಾಡಲಿಕ್ಕೂ ಕೂಡ ಅವರಿಗೆ ಸಾಧ್ಯತೆ ಆಗ್ತದೆ. ಹಾಗಾಗಿ ಫ್ರೆಂಡ್ಸ್, ಇವೆಲ್ಲ ಏನಿದಾವೆ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಸೆಂಟ್ರಲೈಸ್ ಆ್ಯಂಡ್ ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ ಬಗ್ಗೆ ಇರುವಂಥ ವ್ಯತ್ಯಾಸಗಳನ್ನು ನಾವು ತಿಳ್ಕೊಂಡ್ವಿ. ಮುಂದೆ ಯಾವುದೇ ಒಂದು ಪ್ರಾಜೆಕ್ಟನ್ನು ನೀವು ಕೂಡ ಆಯ್ಕೆ ಮಾಡುವಾಗ ಇವೆಲ್ಲ ಪಾಯಿಂಟ್ಸ್ಗಳು ನಿಮ್ಮ ಗಮನಕ್ಕೆ ತೊಗೊಂಡು ಬಂದು ಇದರಲ್ಲಿ ನೀವು ಚರ್ಚೆ ಮಾಡಿ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ಸನ್ನು ನೀವು ಚೂಸ್ ಮಾಡಲಿಕ್ಕೆ ಈ ಒಂದು ಸ್ಮಾಲ್ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.